ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಅವರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆಯಂತೆ ರೇಡ್ ಅನ್ನ ಮಾಡಲಾಗಿತ್ತು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು. ಈ ಕುರಿತಾಗಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆಯಂತೆ ರೇಡ್ ಆಗಿದೆ. ಜೈಲಿನಲ್ಲಿ ರೇಪ್ ಅಪರಾಧಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಕೂಡ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಹೇಗೆ ಬಂತು ಎಂಬ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಪ್ರಜ್ವಲ್ ಸಜಾ ಕೈದಿಗಳಂತೆ ಬಟ್ಟೆ ಧರಿಸ್ತಾ ಇರಲಿಲ್ಲ ಎಂಬುದು ಕೂಡ ಗೊತ್ತಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸಜಾ ಕೈದಿಯ ಬಟ್ಟೆ ಧರಿಸುವಂತೆ ವಾರ್ನ್ ಕೂಡ ಮಾಡಲಾಗಿತ್ತಂತೆ. ಕಾರಾಗೃಹ ಎಸ್ಪಿ ಅಂಶುಕುಮಾರ್ಗೆ ಶೋಕಾಸ್ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಒಬ್ಬ ಅಧಿಕಾರಿ ಸಸ್ಪೆಂಡ್ ಅನ್ನ ಮಾಡಿದ್ದು ಕೂಡ ತನಿಖೆ ನಡೀತಾ ಇದೆ ಅಂತ ಮಾಹಿತಿಯನ್ನ ಹೇಳಿದ್ದಾರೆ. ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಕ್ರಮ ಆಗಲೇಬೇಕು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಯಾರೇ ಆದ್ರೂ ಕಾನೂನು ಕ್ರಮವನ್ನ ಎದುರಿಸಬೇಕು. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಡೆಡ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಪಡೆದುಕೊಳ್ಳಲಾಗ್ತಾ ಇದೆ. ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆಯಂತೆ ಈ ಒಂದು ರೇಡ್ ಆಗಿದೆ ಜೈಲಿನ ಒಳಗಡೆಗೆ. ರೇಪ್ ಅಪರಾಧಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಈ ವೇಳೆ ಮೊಬೈಲ್ ಕೂಡ ಸಿಕ್ಕಿರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಕೇಸ್ ಪತ್ತೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್ ಅವರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸೂಚನೆಯನ್ನ ನೀಡಿದ್ರಂತೆ ರೇಡ್ ಮಾಡಿ ಅನ್ನುವಂಥದ್ದು. ಅಪರಾಧಿ ಏನು ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಹೇಗೆ ಬಂತು ಅನ್ನೋದ್ರ ಕುರಿತು ಈಗ ತನಿಖೆಯನ್ನ ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಏನಿದ್ದಾರಲ್ಲ ಅವರು ಸಜಾ ಕೈದಿಗಳಂತೆ ಬಟ್ಟೆಯನ್ನ ಧರಿಸ್ತಾ ಇರಲಿಲ್ಲ ಅನ್ನೋದು ಕೂಡ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣಗೆ ಸಜಾ ಕೈದಿಯ ಬಟ್ಟೆ ಧರಿಸುವಂತೆ ಈಗ ವಾರ್ನ್ ಅನ್ನ ಕೂಡ ಮಾಡಿದ್ದಾರೆ. ಇನ್ನು ಡಿಜಿಪಿ ಅಲೋಕ್ ಕುಮಾರ್ ಅವರು ವಾರ್ನ್ ಕೂಡ ಕೊಟ್ಟಿರುವಂತದ್ದು. ಕಾರಾಗೃಹ ಎಸ್ಪಿ ಅಂಶುಕುಮಾರ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದೀವಿ. ಹೇಗೆ ಬಂತು ಅವರ ಹತ್ರ ಮೊಬೈಲು, ಏನು ನೀವು ಕೈದಿಗಳನ್ನ ನೋಡ್ಕೊಳ್ತಾ ಇದ್ರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಒಬ್ಬ ಅಧಿಕಾರಿ ಕೂಡ ಸಸ್ಪೆಂಡ್ ಆಗಿದ್ದು ತನಿಖೆ ಮುಂದುವರಿತಾ ಇದೆ. ವ್ಯವಸ್ಥೆ ಸರಿಯಾಗಬೇಕು ಅಂತಂದ್ರೆ ಕ್ರಮ ಆಗಲೇಬೇಕು. ಯಾರೇ ಆದ್ರೂ ಕೂಡ ಸರಿ, ಕಾನೂನು ಕ್ರಮ ಎದುರಿಸಲೇಬೇಕು ಅಂತ ಈಗ ಕಾರಾಗೃಹ ಜಿಡಿಪಿ ಅಲೋಕ್ ಕುಮಾರ್ ಅವರು ಡೆಡ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ನೋಡಿ ಯಾರೇ ಆಗಲಿ, ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೇ, ಕ್ರಮ ಆಗಲೇಬೇಕು ಅನ್ನುವಂತಹ ಮಾತುಗಳನ್ನ ಅವರು ಹೇಳಿರುವಂಥದ್ದು ಮಾಧ್ಯಮದ ಮೂಲಕ. ಇನ್ನು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಹೇಗೆ ಮೊಬೈಲ್ ಬಂತು ಅನ್ನುವಂಥದ್ದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಯಾಕಂತಂದ್ರೆ ಅಪರಾಧಿ ಆಗಿರುವಂಥದ್ದು, ಆರೋಪಿ ಅಲ್ಲ, ಅಪರಾಧಿ ಸ್ಥಾನದಲ್ಲಿದ್ದಾರೆ ಕಾರಾಗೃಹದಲ್ಲಿ. ಅದರಲ್ಲೂ ಕೂಡ ಈಗ ಒಂದಷ್ಟು ಕೇಸ್ಗಳು ಕೂಡ ಪತ್ತೆಯಾಗ್ತಾ ಇತ್ತು. ಹಿಂದೆ ದರ್ಶನ್ ಅವರು ಕೂಡ ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇತ್ತು. ಜೈಲಿನಲ್ಲಿ ಕೈದಿಗಳಿಗೆ ಆರಾಮಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿ ಹಾಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ತೆಗೆದುಕೊಂಡಿದ್ರು. ಈಗ ಒಳಗಡೆಯಿಂದ ಯಾವುದೋ ಒಂದು ಮಾಹಿತಿ ಲಭ್ಯ ಆಗಿರುತ್ತೆ, ಹಾಗಾಗಿ ಗೃಹ ಸಚಿವರು ರೇಡ್ ಮಾಡಿ ಅನ್ನುವಂಥ ಹೇಳೇ ಇರ್ತಾರೆ. ಈಗ ನೋಡಿ ಪತ್ತೆಯಾಗಿರುವಂಥದ್ದು ಮೊಬೈಲ್ ಯೂಸ್ ಮಾಡ್ತಾ ಇದ್ರಂತೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಮತ್ತು ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂಥ ಯಾರು ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟಲ್ಲಿ ಇನ್ಚಾರ್ಜ್ ಇದ್ದರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಯಾರು ಜೇಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೋಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಮತ್ತು ಈ ರೀತಿ ಲೋಪದೋಷಗಳು ಆಗಿದೆ ಅದು ಒಂದು. ಮತ್ತು ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಲಿಲ್ಲ ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ದರು.
ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸ್ನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಿರಲಿಲ್ಲ. ಸೊ ಇದೆಲ್ಲ ಈ ಲೋಪದರ್ಶಿಗಳು ನಾವು ಹೇಳಿದರೂ ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವ್ರಿಗೆ ಕೂಡ ಸೋ ಕಾಸ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತು ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ CCBನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದರೂ ಮಾಡಿದರೆ ಆರ್ತಿ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ.